ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ನಾವಿವತ್ತು ಟಿಪ್ಪು ಸುಲ್ತಾನ್ನ ಅರಮನೆಯನ್ನು ನೋಡ್ಕೊಂಡು ಬರೋಣ. ಇದು ಟಿಪ್ಪು ಸುಲ್ತಾನ್ನ ಅರಮನೆ. ಇದನ್ನು ಲಾಲ್ ಮಹಲ್ ಅಂತ ಹೇಳಿ ಕರೀತಾರೆ. ಲಾಲ್ ಮಹಲ್ ಅಂತ ಕರೆಯಲ್ಪಡುವಂತಹ ಟಿಪ್ಪುವಿನ ಅರಮನೆಯ ಅವಶೇಷಗಳು ರಂಗನಾಥ ಸ್ವಾಮಿ ದೇವಾಲಯದಿಂದ ಸುಮಾರು 150 ಮೀಟರ್ ಪೂರ್ವಕ್ಕೆ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಭಾಳಷ್ಟು ಕಲಾವಿನ್ಯಾಸಕ್ಕೆ ಹೆಸರುವಾಸಿಯಾದಂತಹ ಈ ಅರಮನೆ ಬಗ್ಗೆ 1800ರಲ್ಲಿ ಇಲ್ಲಿಗೆ ಬಂದಿದ್ದಂತಹ ಫ್ರಾನ್ಸ್ನ ಬುಖನಾನ್ ಮತ್ತು ಇತರೆ ಬ್ರಿಟಿಷ್ ಇತಿಹಾಸಕಾರರು ಮತ್ತು ಪ್ರವಾಸಿಗರು ತಮ್ಮ ಪ್ರವಾಸ ಕಥನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಕೂಡ. ಬಹು ವಿಶಾಲವಾಗಿ ನಿರ್ಮಿಸಲ್ಪಟ್ಟಂತಹ ಈ ಅರಮನೆ 40x20 ಮೀಟರ್ ಅಳತೆಯ ಒಂದು ವಿಶಾಲ ಹಾಲ್ ಅಂದರೆ ದರ್ಬಾರ್, ಅಂತಃಪುರ ಮತ್ತು ವಾಚನಾಲಯ ಇತ್ತು. ಟಿಪ್ಪುವಿನ ಕಾಲದಲ್ಲಿ ಧರ್ಮ, ಸಾಹಿತ್ಯ, ಇತಿಹಾಸ ಮತ್ತು ನ್ಯಾಯಶಾಸ್ತ್ರಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳು ಇಲ್ಲಿ ಇತ್ತು ಅಂತ ಹೇಳಿ ಟಿಪ್ಪುವಿನ ಮರಣಾನಂತರ ಅವುಗಳನ್ನು ಇಂಗ್ಲೆಂಡ್ಗೆ ಸಾಗಿಸಲಾಗುತ್ತದೆ ಅಂತ ತಿಳಿದು ಬರ್ತದೆ. ಇತ್ತೀಚೆಗೆ ಇಲ್ಲಿ ನಡೆದ ಉತ್ಖನನದಿಂದ ವ್ಯವಸ್ಥಿತವಾದ ನೆಲಾಂತರಂಗ, ಚರಂಡಿ ಮತ್ತು ಮಣ್ಣಿನ ಕೊಳವೆ ವ್ಯವಸ್ಥೆಗಳನ್ನು ಇಲ್ಲಿ ಮತ್ತು ದರ್ಬಾರ್ ಕೋಣೆಯನ್ನು ಇಲ್ಲಿಂದ ಉತ್ಖನನ ಮಾಡಲಾಗಿ ಹೊರತೆಗೆಯಲಾಗಿದೆ. ಉತ್ಖನನದಲ್ಲಿ ಫಿರಂಗಿ ಮತ್ತು ಅದರ ಮದ್ದುಗುಂಡುಗಳು ಸಹ ಈ ಭಾಗದಲ್ಲಿ ದೊರೆತಿರುವಂಥದ್ದು. ಕರ್ನಲ್ ವೆಲ್ಲೆಸ್ಲಿಯ ಆದೇಶದ ಮೇರೆಗೆ 1807 ಮತ್ತು 1809ರಲ್ಲಿ ಮೊದಲೇ ಭಗ್ನಗೊಂಡಿದ್ದಂತಹ ಈ ಅರಮನೆಯನ್ನು ನೆಲಸಮಗೊಳಿಸಲಿಕ್ಕೆ ಆಯಿತು. ಇದು ನೋಡಿ, ಫಿರಂಗಿ ಇಡಲಿಕ್ಕೆ, ಅಲ್ಲಿ ಮದ್ದುಗುಂಡುಗಳನ್ನು ಇಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈಗಂತೂ ಈ ಟಿಪ್ಪುವಿನ ಅರಮನೆ ಅಂದರೆ ಈ ಲಾಲ್ ಮಹಲ್ ಒಂದಷ್ಟು ಸಂಪೂರ್ಣ ಕುಸಿದು ಹೋಗಿರುವಂಥದ್ದು. ಅಲ್ಲಲ್ಲಿ ಕಳೆಗಿಡಗಳು ತುಂಬಿಕೊಂಡಿದೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದರ ಪಕ್ಕಕ್ಕೆ ರಸ್ತೆ ಇರುವಂಥದ್ದು. ಇನ್ನೂ ಆ ಕಡೆ ಹೋದರೆ ಜನವಸತಿ ಎಲ್ಲ ಇರುವಂಥದ್ದು. ಇದು ನೋಡಿ, ಈ ಅರಮನೆಯ ಅವಶೇಷಗಳಿವೆಲ್ಲ. ಒಂದಷ್ಟು ಅರಮನೆಯ ಕುರುಹುಗಳು ಅಂತ ಹೇಳಿ ಇಲ್ಲಿ ನಮಗೆ ಇಷ್ಟೇ ಕಾಣಲಿಕ್ಕೆ ಸಿಗೋದು. ಅಕ್ಕಪಕ್ಕದಲ್ಲಿ ಬೃಹತ್ ಮರಗಳಿದೆ. ಆ ಕಾಲದ ಇಟ್ಟಿಗೆಯಲ್ಲಿ ಮಾಡಿದಂತಹ ಗೋಡೆಗಳು, ಬಹಳ ದೊಡ್ಡ ದೊಡ್ಡ ಗೋಡೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಭಾಳಷ್ಟು ಜನ ಪ್ರವಾಸಿಗರೇನು ಅಷ್ಟೇನು ಬರೋದಿಲ್ಲ. ಇದರ ಎದುರುಗಡೆ ಒಂದು ರಂಗನಾಥ ಸ್ವಾಮಿ ದೇವಾಲಯ ಕೂಡ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಶ್ರೀರಂಗಪಟ್ಟಣದ ಈ ಭಾಗದಲ್ಲಿ ಇದನ್ನು ಲಾಲ್ ಮಹಲ್ ಅಂತ ಕರೀತಾರೆ. ಇದು ಟಿಪ್ಪುವಿನ ಅರಮನೆ. ಈಗ ಇದರ ಸ್ಥಿತಿ ಹೀಗಾಗಿದೆ. ವಿಶಾಲವಾಗಿರುವಂತಹ 40x20 ಮೀಟ್ರ್ ಅಳತೆಯ ದೊಡ್ಡ ಒಂದು ಅರಮನೆ ಇದು. ಇದು ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಇದ್ದಂತಹ ಅರಮನೆ. 1807 1809ರ ಮೊದಲೇ ಭಗ್ನಗೊಂಡಿತ್ತು ಈ ಅರಮನೆ. ಆನಂತರ ಕರ್ನಲ್ ವೆಲ್ಲೆಸ್ಲಿಯ ಆದೇಶದ ಮೇರೆಗೆ ಇದನ್ನು ನೆಲಸಮಗೊಳಿಸಲಾಯಿತು ಅಂತ ಹೇಳಿ ನಮಗೆ ಇತಿಹಾಸದಿಂದ ಗೊತ್ತಾಗುತ್ತೆ. ಟಿಪ್ಪುವಿನ ಕಾಲದಲ್ಲಿ ಧರ್ಮ, ಸಾಹಿತ್ಯ, ಇತಿಹಾಸ, ನ್ಯಾಯಶಾಸ್ತ್ರಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳು ಕೂಡ ಇಲ್ಲಿತ್ತು. ಟಿಪ್ಪು ಸುಲ್ತಾನ್ನ ಮರಣ ನಂತರ ಅವುಗಳನ್ನು ಇಂಗ್ಲೆಂಡ್ಗೆ ಸಾಗಿಸಲಾಯಿತು ಅಂತ ಹೇಳಿ ದಾಖಲೆಗಳಿಂದ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಚರಂಡಿ ವ್ಯವಸ್ಥೆ, ಮಣ್ಣಿನ ಕೊಳವೆ ವ್ಯವಸ್ಥೆ, ಮಣ್ಣಿನ ಅಡಿಯಲ್ಲೇ ಇರುವಂಥದ್ದು. ದರ್ಬಾರ್ ಕೋಣೆಯನ್ನು ಕೂಡ ಉತ್ಖನನ ಮಾಡಿ ತೆಗೆಯಲಾಗಿದೆ. ಅಲ್ಲಿ ಫಿರಂಗಿ ಮತ್ತು ಮದ್ದುಗುಂಡುಗಳು ಸಹ ಸಿಕ್ಕಿದೆ ಅನ್ನುವಂಥದ್ದು ಇತಿಹಾಸದಿಂದ ನಮಗೆ ಗೊತ್ತಾಗುತ್ತೆ. ಇದು ಲಾಲ್ ಮಹಲ್ ಟಿಪ್ಪುವಿನ ಅರಮನೆಯ ಅವಶೇಷ. ರಂಗನಾಥ ಸ್ವಾಮಿ ದೇವಾಲಯದಿಂದ ಸುಮಾರು 150 ಮೀಟರ್ಗೆ ಸಿಗುತ್ತೆ. ನೀವು ಕೂಡ ಭೇಟಿಯನ್ನು ನೀಡಬಹುದು.